ವಿಜಯ ಸೇನೆಗೆ ಜೈ, ವಿಜಯ ಸೇನೆಗೆ ಯಾವುದೇ ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ಕಾವೇರಿ ನಮ್ಮದು, ನಮ್ಮದು ನಮ್ಮದು ಕಾವೇರಿ ನಮ್ಮದು. ವಿಜಯ ಸೇನೆಗೆ ಜೈ, ವಿಜಯ ಸೇನೆಗೆ ಯಾವುದೇ ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ಕಾವೇರಿ ನಮ್ಮದು, ನಮ್ಮದು ನಮ್ಮದು ಕಾವೇರಿ ನಮ್ಮದು. ವಿಜಯ ಸೇನೆಗೆ ಜೈ, ವಿಜಯ ಸೇನೆಗೆ ಯಾವುದೇ ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ಕಾವೇರಿ ನಮ್ಮದು, ನಮ್ಮದು ನಮ್ಮದು ಯಾರಿದಾರೋ ಕರೆದುಬಿಟ್ಟು ಇಲ್ಲಿ ಮಾತಾಡಬೇಕು. ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಕಾವೇರಿ ಅರ್ಥ ಮಾಡ್ಕೊಳ್ಳಿ. ತಮಿಳುನಾಡು ಮುಖ್ಯಮಂತ್ರಿಗಳು ಚಿತ್ರನ ನಿಲ್ಲಿಸ್ಬೇಕು. ದಯವಿಟ್ಟು ಇದು ಯಾಕೆ ಕೇಳ್ಕೊಂತಿದ್ದೀವಿ ಅಂದರೆ ಒಂದು ಚಲನಚಿತ್ರಕ್ಕೆ ನಾವು ಇಲ್ಲಿ ತೊಂದರೆ ಕೊಡೋಕ್ಕೆ ಅಂತ ವಿಚಾರ ಮಾತಾಡ್ತಿಲ್ಲ. ಇದು ಎರಡು ನಮ್ಮ ರೈತರು ಮತ್ತು ಜನಗಳ ನೀರಿನ ವಿಚಾರವಾಗಿ ಆ ಭಾವನೆಗೆ ಧಕ್ಕೆ ಬರಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ, ಶೋನ ರದ್ದುಗೊಳಿಸಿ. ಯಾಕೆಂದರೆ ಈ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಿಲ್ಲ. ಮಧ್ಯಾಹ್ನದೊಳಗೆ ಆದೇಶ ಬಂದ್ಬಿಡ್ತದೆ, ಆದೇಶ ಬಂದರೆ ಬೇರೆ ರೀತಿ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ, ಇದನ್ನು ಅದಾಗವರೆಗೂ ಇತ್ಯರ್ಥ ಆಗೋವರೆಗೂ ಒಂಚೂರು ರದ್ದುಗೊಳಿಸಬೇಕು ಅಂತ ಒಂದು ಮನವಿ. ಥ್ಯಾಂಕ್ ಯು. ಏನು ಸರ್, ಪೊಲೀಸ್ನವರು ದಯಮಾಡಿ ಶೋಗೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ಜನರ ಭಾವನೆ ಆ ಥರ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಥಳೀಯವಾಗಿ ರೈತರುಗಳು ತುಂಬಾ ನೊಂದಿರ್ತಾರೆ ಈ ವಿಚಾರವಾಗಿ. ಯಾಕೆಂತಂದ್ರೆ ಅವ್ರಿಗೆ ಬೆಳೆ ಬೆಳೆಯೋದಕ್ಕೆ ಮತ್ತೆ ಬೆಂಗಳೂರು ಜನಗಳು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಗಳಲ್ಲಿ ತುಂಬಾ ತಾಪತ್ರೆ ಆಗ್ತಾ ಇದೆ. ಆ ಥರದಲ್ಲಿ ಕುತ್ಕೊಂಡು ಒಂದು ತಮಿಳುನಾಡು ಮುಖ್ಯಮಂತ್ರಿ ಸಿನಿಮಾ ನೋಡೋದು ಎಷ್ಟು ಚಂದ ನಮಗೆ ಜನಗಳಿಗೆ. ಅದಾಯ್ತಾ? ನಾವು ಬೇರೆ ಈ ಉದ್ದೇಶ ಭಾಗದವರಿಗೆ ಕೇಳ್ತಿಲ್ಲ ಅಣ್ಣ. ಬೇರೆ ಟೈಮ್ ಅಲ್ಲ, ಕನ್ನಡ ಆದ್ರೂ ಪರವಾಗಿಲ್ಲ. ಈಗ ತಮಿಳುನಾಡು ಒಬ್ಬ ಮುಖ್ಯಮಂತ್ರಿ ತಮಿಳುನಾಡು ಮುಖ್ಯಮಂತ್ರಿ ಸರಿಯಲ್ಲ ಅಂತ ಅದು ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಮಾಡಬಾರ್ದು. ನೀವೇ ಜವಾಬ್ದಾರಿ ಹಂಚ್ಕೊಂಡು ಬೇರೆ ದಿನ ಆದ್ರೆ ನಾವು ಕೇಳಕ್ ಬರ್ತಿರ್ಲಿಲ್ಲ, ನಿಮ್ಗೆ ಹೇಳಕ್ ಬರ್ತಾ ಇರ್ಲಿಲ್ಲ. ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ. ಹಾಗಾಗಿ ನಾಳೆ ದಿನ ಏನೋ ಕೆಡ್ತಾಗದ್ ಬೇಡ ಅಲ್ವಾ? ಹಾಗಾಗಿ ಮುಂದೆ ನಮ್ಮವರು ಅಂತ ನಾವು ಮತ್ತೆ ಹೇಳ್ಬೇಕು. ನಿಮಗೆ ಒಂದು ಹೇಳ್ತಾ ಇದೀವಿ, ದಯವಿಟ್ಟು ಈ ಶೋನ ನಿಲ್ಲಿಸಿ ಬೆಳೆಸ್ಕೊಡಿ. ಯಾಕೆಂದ್ರೆ ಮತ್ತೆ ಇನ್ನ ಅದು ನಾವು ಒಳಗೋಗೋದು ನಿಲ್ಲಿಸಿ ಅನ್ನೋದು ಇವೆಲ್ಲ ಆಗೋದು ಬೇಡ. ನಿಮ್ಮಲ್ಲಿ ಮನವಿ. ಥ್ಯಾಂಕ್ ಯು. ಇವತ್ತು ಗಣೇಶ್ ಚಿತ್ರ ಗುರು ಚಿತ್ರಮಂದಿರದ ಮಾಲೀಕರು, ಇವತ್ತು ಮ್ಯಾನೇಜರ್ ಅವರು, ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿಯ ಚಲನಚಿತ್ರ ಈ ಕಾವೇರಿ ಇಶ್ಯೂ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವರು ಸಕಾರಾತ್ಮಕ ಉತ್ತರ ಕೊಟ್ಟು ರೈತರಿಗೆ, ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು, ಅವ್ರಿಗೂ ಒಂದು ಮನಸ್ಸಿನ ಭಾವನೆ ಎಲ್ಲೋ ಧಕ್ಕೆ ಆಗಬಾರ್ದು ಅನ್ನೋದು ಅವ್ರಿಗೆ ಅರಿವು ಮಾಡಿದ್ದೀವಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಚಲನಚಿತ್ರನ ರದ್ದು ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಶೋ ಇರಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಇದು ಗಮನದಲ್ಲಿರಬೇಕು. ಈ ಚಿತ್ರ ನಡೆಯೋದಿಲ್ಲ. ಕಾವೇರಿ ತೀರ್ಪು ಇತ್ಯರ್ಥ ಆಗೋವರೆಗೂ ಯಾವುದೇ ಕಾರಣಕ್ಕೂ ಚಿತ್ರ ನಡೆಯೋದಿಲ್ಲ ಅಂತ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಮುಂದಿನ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅದನ್ನ ಅವರು ಒಪ್ಕೊಂಡಿದ್ದಾರೆ. ನಾವು ನಿಲ್ಲಿಸಿದ್ರೆ ನೀವೇನ್ ಬೇಕಾದ್ರೂ ಮಾಡಿ ಅನ್ನೋದನ್ನ ಧೈರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಎರಡು ಮಾತು ಹೇಳ್ಬಿಡಿ ಸರ್. ಹೇಳಿ ಸರ್. ನಮ್ಮ ಕನ್ನಡ ಸಂಘಟನೆಗಳೆಲ್ಲ ಸೇರಿ ಮುಖ್ಯಮಂತ್ರಿಗಳು ಗಣೇಶ್ ಪಿಕ್ಚರ್ ಅಂತ ಜೈ ಮುಖ್ಯಮಂತ್ರಿಗಳು ತಮಿಳುನಾಡು ಅಂತ ನೆನೆಸಕ್ಕೆ ಇದು ಮಾಡಿದ್ರೆ ಅದೇ ರೀತಿ ನಾವು ವಿಷಯ ಒಪ್ಕೊಂಡಿದ್ದೀವಿ. ಮುಂದಕ್ಕೆ ಏನಾದ್ರು ತೊಂದರೆ ಆಗಿ ನಾವು ಓಕೆ, ಥ್ಯಾಂಕ್ ಯು.